ಇನ್ನು 3 ತಿಂಗಳ ಬಳಿಕ ದರ್ಶನ್ ಹಾಗೂ ಪವಿತ್ರ ಗೌಡ ವಿಚಾರಣೆಗಾಗಿ ಜೈಲಿನಿಂದ ಹೊರಬಂದಿದ್ದರು. ಕೊಲೆ ಕೇಸ್ ಸಂಬಂಧ ದೋಷಾರೋಪ ನಿಗದಿಯಾಗಿತ್ತು. ಈ ಬೆನ್ನಲ್ಲೇ ಪವಿತ್ರ ಗೌಡ ಕೋರ್ಟ್ ಮೊರೆ ಹೋಗಿದ್ದಾರೆ. ಜಾಮೀನಿಗಾಗಿ ಮೇಲ್ಮನವಿ ಸಲ್ಲಿಸಿದ್ದಾರೆ. ಭವಿಷ್ಯಕ್ಕೆ ಕತ್ತಲು ಕವಿಯುವ ಆತಂಕ, ಮುಂದೇನು ಅನ್ನೋದು ಕೂಡ, ಏನೋ ಮಾಡಲು ಹೋಗಿ ಇನ್ನೇನೋ ಮಾಡಿದಂತಾಯ್ತು ಅನ್ನೋ ಸಂಕಟ. ಬಣ್ಣದ ಬದುಕಿನಲ್ಲಿ ಬಿಂದಾಸಾಗಿ ಇರ್ತಿದ್ದ ದರ್ಶನ್ ಮತ್ತು ಪವಿತ್ರ ಗೌಡ ಈಗ ಪರಪ್ಪನ ಅಗ್ರಹಾರದಲ್ಲಿ ಬಂಧನಕ್ಕೊಳಗಾಗಿದ್ದಾರೆ. ದೋಷಾರೋಪ ನಿಗದಿಯಾಗಿದ್ದು ನವೆಂಬರ್ 10ರಿಂದ ವಿಚಾರಣೆ ಶುರುವಾಗಲಿದೆ. ಜಾಮೀನು ರದ್ದಾಗಿ ಮತ್ತೆ ಜೈಲು ಸೇರಿದ ಡಿ ಗ್ಯಾಂಗ್ಗೆ ಈ ಬಾರಿ ಅಸಲಿ ನರಕ ದರ್ಶನವಾಗ್ತಿದೆ. ಈ ಮಧ್ಯೆ ಪವಿತ್ರ ಗೌಡ ಮತ್ತೆ ಜಾಮೀನಿಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಮರುಪರಿಶೀಲನಾ ಅರ್ಜಿ ಹಾಕಿದ A1 ಪವಿತ್ರ ಗೌಡ. ಹೌದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 17 ಆರೋಪಿಗಳ ಪೈಕಿ ದರ್ಶನ್, ಪವಿತ್ರ ಸೇರಿದಂತೆ 7 ಆರೋಪಿಗಳ ಜಾಮೀನು ರದ್ದಾಗಿ ಮತ್ತೆ ಜೈಲು ಸೇರಿದ್ದಾರೆ. ಇದೀಗ ಪ್ರಕರಣದ A1 ಆಗಿರುವ ಪವಿತ್ರ ಗೌಡ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದು ಮಾಡಿದ್ದ ಆದೇಶವನ್ನ ಮರುಪರಿಶೀಲನೆ ಮಾಡುವಂತೆ ಅರ್ಜಿ ಹಾಕಿದ್ದಾರೆ. ನಾಡಿದ್ದು ಗುರುವಾರ ಸುಪ್ರೀಂ ಕೋರ್ಟ್ನಲ್ಲಿ ಇದರ ಅರ್ಜಿ ವಿಚಾರಣೆ ನಡೆಯಲಿದೆ. ರಿವ್ಯೂ ಪಿಟಿಷನ್ ಹಾಕಿದ್ದಾರೆ ಸರ್. ಈ ಮ್ಯಾಟ್ರು ಗುರುವಾರ ಬಂದಿದೆ ಸರ್. ಮ್ಯಾಟ್ರು ಗುರುವಾರ ಹಿಯರಿಂಗ್, ಮೋಸ್ಟ್ಲಿ ಹಿಯರಿಂಗ್ ಚೇಂಬರ್ ಒಳಗಡೆ ಹಾಕಿಬಿಟ್ಟು ಏನು ಮಾಡ್ತಾರೆ ನೋಡಿ ವಿಚಾರ ಮಾಡಬೇಕು. ಇನ್ ಕೇಸ್ ನೋಟಿಸ್ ಇಶ್ಯೂ ಆದರೆ ದೇ ವಿಲ್ ಸರ್ವ್ ದ ಕಾಪಿ. ಸದ್ಯ ಪವಿತ್ರ ಗೌಡ ಜಾಮೀನಿಗಾಗಿ ಮತ್ತೆ ಕೋರ್ಟ್ ಮೊರೆ ಹೋಗಿದ್ದಾರೆ. ಗುರುವಾರ ಈ ಬಗ್ಗೆ ವಿಚಾರಣೆ ನಡೆಯಲಿದ್ದು ಕೋರ್ಟ್ ಏನು ತೀರ್ಪು ಕೊಡಲಿದೆ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.